ಯುವ ನಾಯಕರಾದ ನಟ ಸಮರ್ ಶಾಮ್ನೂರ್ ಭಾವಿ ಮುಂದೆ ಆಗುವಂತ ಅಭ್ಯರ್ಥಿ ಅಲ್ಲ MLA ಸಮರ್ ಶಾಮ್ನೂರ್ ಅವರಿಗೆ ಈಗ ನಿಮ್ ಮುಂದೆ ಬಂದಿದ್ದಾರೆ. ಯುವಕರ ಮುಂದೆ, ಅಲ್ಪಸಂಖ್ಯಾತರ ಮುಂದೆ, ನಿಮ್ಮ ಮನೆ ಮಗನಾಗಿ, ನಮ್ಮ ತಮ್ಮನಾಗಿ ನಮ್ಮ ಜೊತೆ ಬಂದಿದ್ದಾನೆ. ನಾವೆಲ್ಲ ಸಮರ್ ಸರ್ ಅಂತ ಹೇಳಿದ್ರೆ, ಸಮರ್ ಸೌಕರ್ಯ ಅಂತ ಹೇಳಿದ್ರೆ ನಿಲ್ಸಿ ದೊಡ್ಡವರಿಗೆ ಹೇಳ್ತಾರೆ, ನಾನು ಸಾರು ಅಲ್ಲ, ನಾನು ಸೌಕರ್ಯ ಅಲ್ಲ, ಅದು ನಮ್ಮ ಅಪ್ಪ ನಮ್ಮ ಅಜ್ಜ, ನಾನು ನಿಮ್ ಮನೆ ಮಗ, ನಾನ್ ನಿಮ್ ತಮ್ಮ, ನನಗೆ ಸಮರ್ಥ ಅಂತ ಕರೀತಾರೆ. ಅಂತ ನಾಯಕ ನಮ್ಮ ಸಮರ್ಥಗೆ ನಾವೆಲ್ಲ ಜೊತೆಯಾಗಿ ಕೂಡಿ ಕೆಲಸನ ಇವತ್ತು ಸಮರ್ಥರ ಮರ ಏನ್ ಅಭಿವೃದ್ಧಿ ಮಾಡಿದಾರೆ ಕಾಂಗ್ರೆಸ್, ನಮ್ಮ ಶಾನು ಶಿವಶಂಕರಪ್ಪಾಜಿ ಅವರು, ನಮ್ಮ ಮಿನಿಸ್ಟರ್ SS ಮಲ್ಲಣ್ಣ ಅವರು. ಈಗ ಏನ್ ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಾಗ್ಲಿ ಅಹಿಂದವರಲ್ಲಿ ಏನ್ ಬೇಡಿಕೆ ಇಟ್ಟಿದ್ದಾರೆ, ಆ ಬೇಡಿಕೆಯನ್ನು ನಮ್ಮ ಕಾರ್ಪೊರೇಟರ್ ಸೈನ್ ಚಾರ್ಲಿ ಅವರು ಮನವಿ ಮುಖಾಂತರ ಕೊಡ್ತಿದ್ದಾರೆ. ಬರುವ ದಿನದಲ್ಲಿ ಈ ಬೇಡಿಕೆಗಳು ನಮ್ಮ ಅಲ್ಪಸಂಖ್ಯಾತರ ಅಹಿಂದ ವರ್ಗದವರಿಗೆ, ದಕ್ಷಿಣ ಭಾಗದ ಕ್ಷೇತ್ರ ಅವರಿಗೆ ಒಂದು ಹಾಸ್ಪಿಟಲ್, ಒಂದು ಕಾಲೇಜು, ಒಂದು ಅಭಿವೃದ್ಧಿ ಕಾರ್ಯಗಾರಿಗೆ, ಒಂದು ಜಿಲ್ಲಾನಿಂದ ಏನ್ ನುಡಿಬೇಕಲ್ಲ ಅಂತ ವ್ಯವಸ್ಥೆಯನ್ನು ಕೈಗಾರಿಕೆಯನ್ನು ಮಾಡ್ಬೇಕಂತ ಕೇಳ್ಕೊಳ್ತೀವಿ. ನಮ್ಮ ಇಲ್ಲಿ ಈ ಭಾಗಕ್ಕೆ ಬಂದಿರುವಂತ ಎಲ್ಲ ಲೀಡರ್ಗಳಿಗೂ, ಎಲ್ಲ ನಮ್ಮ ಕಾರ್ಮಿಕರಿಗೂ, ಎಲ್ಲ ಮಹಿಳಾ ಅಧ್ಯಕ್ಷರಿಗೂ, ಈ ಭಾಗದ ದಕ್ಷಿಣ ಎಲ್ಲ ನಮ್ಮ ಮಾನವ ಪಾಲಿಕೆ ಕಾರ್ಮಿಕರುಗಳು ಲೀಡರ್ಗಳು ಬಂದಿದ್ದಾರೆ. ಈ ಮೂಲಕ ನಿಮ್ಮ ಮನೆಗೆ ನಮ್ಮ ಸಮರ್ ಶಾಮ್ನೂರ್ ಅವರು ಮತ ಯಾಚನೆ ಮತ್ತು ಸರ್ಕಾರಕ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಯಲ್ಲಿ ದಾವಣಗೆರೆ ಮಹಾನಗರ ಪಾಲಿಕೆಯ 12ನೇ ವಾರ್ಡಿನ ಮಾಜಿ ಕಾರ್ಪೊರೇಟರ್ಗಳಾದ ಸೈನ್ ಚಾರ್ಲಿ ಇದ್ದಾರೆ. ಬನ್ನಿ ಮಾತಾಡೋಣ. ಸರ್, ಇವತ್ತು ನಮ್ಮ 11ನೇ ವಾರ್ಡಿಗೆ ಚಿಕ್ಕಬಳ್ಳಾಪುರದ ಶಾಸಕರಾದ ಪ್ರದೀಪ್ ಈಶ್ವರ್ ಮತ್ತು ಈಗ ಹಾಲಿ ಈಗ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸಮರ್ಥ್ ಅವರು ಕೂಡ ಈಗ ನಿಮ್ಮ ವಾರ್ಡಿಗೆ ಇವತ್ತು ಬಂದಿದೆ. ಸರ್, ಈ ಒಂದು ರ್ಯಾಲಿನ ಮುಖಾಂತರ ಅವರು ಒಂದು ಜನರಲ್ಲಿ ಒಂದು ಹುಸ್ತನ್ನು ಮೂಡಿಸಿದ್ರು. ಸರ್, ಯಾವ ರೀತಿ ಇತ್ತು ರೆಸ್ಪಾನ್ಸ್ ಜನರ? ದೇವ್ರ ದಯ ಬಹಳ ಚೆನ್ನಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ನಮ್ಮ ದಕ್ಷಿಣ ಭಾಗದಲ್ಲಿ ಯಾವಾಗಲೂ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪಾಜಿ ಯಾವಾಗಲೂ ಅವ್ರ ಕಡೆಯಿಂದ ನಾವು ಇಲ್ಲಿ ಗೆಲ್ಕೊಂತ ಬಂದಿದ್ದೀವಿ. ಈಗ ಅವರ ಮೊಮ್ಮಗಾದ ಸಮರ್ಥ್ ಮಲ್ಲಿಕಾರ್ಜುನ ಅವರ ಈ ಒಂದು ನಮ್ಮ ಅಭ್ಯರ್ಥಿಗೆ ನಾವೆಲ್ಲರೂ ಸಹ ಈಗೇನು ಉತ್ಸಾಹ ತೋರಿಸಿದ್ರಲ್ಲ ನಮ್ಮ ವಾರ್ಡ್ನಾಗ, ಯಾಕಂದ್ರೆ 11ನೇ ವಾರ್ಡಿನ ಫಸ್ಟ್ ಕ್ಯಾನ್ವಾಸಿಂಗ್ ನಮ್ಮ ವಾರ್ಡಿನಲ್ಲಿ ಸ್ಟಾರ್ಟ್ ಆಗಿದೆ. ಹಂಗಾಗಿ ನಮ್ಮ ಎಲ್ಲಾ ದಕ್ಷಿಣ, ಯಾಕಂದ್ರೆ 11ನೇ ವಾರ್ಡ್ ಅಂತ ಹೇಳೋದಲ್ಲ, ಇಡೀ ನಮ್ಮ ದಕ್ಷಿಣ ಭಾಗದ ಎಲ್ಲಾ ಮತ ಬಾಂಧವರಿಗೆ ನಾನು ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ನಮ್ಮ ಈ ಭಾಗಕ್ಕೆ ಕಾಂಗ್ರೆಸ್ ಜಯ ಮಾಡ್ಬೇಕಂತ ನಾನು ಕೇಳ್ಕೊಂತ ಇದ್ದೀನಿ. ಸರ್, ಈಗ ನಿಮ್ಮ 11ನೇ ವಾರ್ಡಿನಲ್ಲಿ ಒಟ್ಟು ಎಷ್ಟು ಮತಗಳಿದೆ ಸರ್? 10,783 ಓಟ್ ಬೀಳಿದೆ. ಈ ಒಂದು 10,783 ಓಟ್ಗಳಲ್ಲಿ ನಿಮ್ಗೆ ಎಷ್ಟು ಮತಗಳು ಸಿಗುವ ನಿಮ್ಗೆ ಚಾನ್ಸಸ್ ಇದೆ ಸರ್? ಯಾಕಂದ್ರೆ ವೋಟಿಂಗ್ ಪೋಲಿಂಗ್ ಆಗೋದು 65-70% ತನಕ ಆಗತ್ತೆ. ನಾವು ಈ ಸಾರಿ ಜಾಸ್ತಿ ನಾವು ಪೋಲಿಂಗ್ ಮಾಡಿಸ್ಬೇಕಂತಿದೀವಿ. ಹಾಗೆ ಪೋಲಿಂಗ್ ಆಗತ್ತೆ ಜಾಸ್ತಿ. ಮೊದ್ಲೇ ಎಲ್ಲಾ ಕಡೆ ಎಲೆಕ್ಷನ್ಗಳು ಇರ್ತಿದ್ವು, ಇದು ಉಪಚುನಾವಣೆ. ಹಂಗಾಗಿ ಈ ಒಂದು
ವೋಟಿಂಗ್ ಏನಿದೆಯಲ್ಲ ಬಹಳ ಜನ ಊರಿಗೆ ಹೋಗಿರ್ತಾರೆ, ಬೇರೆ ಬೇರೆ ಕಡೆ ಕೆಲಸ ಹೋಗಿರ್ತಾರೆ. ಹಂಗಾಗಿ ಈ ಎಲೆಕ್ಷನ್ಗೆ ನಾವೇನಿದೆಯಲ್ಲ 8, 7, 8ನೇ ತಾರೀಕಿಗೆ ಅವ್ರೆಲ್ಲರಿಗೂ ನಾವು ಕರೆಸ್ತಾ ಇದೀವಿ. ಕರೆಸಿ ನಾವು ಪೋಲಿಂಗ್ ಜಾಸ್ತಿ ಮಾಡಿಸ್ತಾ ಇದೀವಿ. ಸರ್, ಈಗ ಮುಖ್ಯವಾಗಿ ಏನಂದ್ರೆ ಈಗ ತಾವು ಕೂಡ ಅಲ್ಪಸಂಖ್ಯಾತರ ಕಾರ್ಪೊರೇಟರ್ ಆಗಿದ್ದೀರಿ. ಈಗ ಅಲ್ಪಸಂಖ್ಯಾತರಲ್ಲಿ ಒಂದು ಬೇಸತ್ತಾಗಿದೆ ಸರ್. ಯಾಕಂದ್ರೆ ಈ ಬಾರಿ 85,000 ಮತಗಳು ನಮ್ದಿತ್ತು. ಈಗ ಬಾರಿ ನಮ್ಗೆ ಒಂದು ಟಿಕೆಟ್ ಬೇಕಂತ ಬಹಳ ಒಂದು ಹಿಡಿದಿತ್ತು ಸರ್. ಈಗ ಆ ಒಂದು ಬೇಸತ್ತು ಎಲ್ಲೋ ಒಂದ್ ಕಡೆ ಚಾನ್ಸ್ ಮಿಸ್ ಆಗಿದೆ. ಈಗ ತಾವು ಕೂಡ ಈಗ ಅಲ್ಪಸಂಖ್ಯಾತರಿಗೆ ಟಿಕೆಟ್ಗೆ ತಾವು ಕೂಡ ಹೇಳಿದ್ರು ಸರ್. ಈಗ ಆ ಒಂದು ಬೇಸತ್ತಿಂದ ಬಹಳಷ್ಟು ಜನರೀಗ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದಾರೆ. ಸೊ ಆ ಒಂದು ಯುವಕರಿಗೆ ತಾವು ಹೇಳಕ್ ಇಷ್ಟಪಡ್ತೀರಾ? ಫಸ್ಟ್ ಆಗಿ ನಾವು ಯಾವ ಜನಪ್ರತಿನಿಧಿ ನಾವು ಏನ್ ಕಾರ್ಪೊರೇಟರ್ಗಳು ಇದ್ದೀವಿ ನಾವ್ ಯಾರು ಕೇಳಿಲ್ಲ. ನಮ್ಮ ಓಟ್ಗಳು ಇದಾವು. ಬರೀ ನಮ್ಮ ಓಟಿಂದ ನಾವು ಎಲ್ಲ ಗೆಲ್ಲಕ್ ಆಗಲ್ಲ, ಸಾಧ್ಯ ಇಲ್ಲ. ನಮ್ಮ ಎಲ್ಲಾ ಸಮಾಜದವ್ರಿಗೆ ನಾವು ತಗೊಂಡು ಅಭಿವೃದ್ಧಿ ಮಾಡಿ ಕೆಲಸ ಮಾಡಿ ಎಲ್ಲಾ ಸಮಾಜದವರು ತಗೊಂಡು ನಾವು ಹೋದ್ರೆ ಮಾತ್ರ ನಾವು ಸಹ ಒಂದ್ ದಿವಸ ಗೆಲ್ತೀವಿ. ಸರ್, ಈಗ ಸಮರ್ಥ ಅವರಿಗೆ ಇನ್ನು ಚಿಕ್ಕ ವಯಸ್ಸು, ಅವ್ರ ಕಡೆಯಿಂದ ಈಗ MLA ಆಗಿ ಈ ಒಂದು ದಕ್ಷಿಣ ಕ್ಷೇತ್ರ 2,80,000 ಮತಗಳು ಇದೆ, ಒಂದು 2.5 ಲಕ್ಷ ಮತಗಳು ಇದೆ. ಈ ಒಂದು ಇಷ್ಟು ಜನರಿಗೆ ಅವ್ರು ಏನ್ ತಾತರವ್ರು ಏನ್ ಅಜರ್ ಇದ್ರಲ್ಲ ಆ ತರ ಅವ್ರು ಎಲ್ಲರಿಗೆ ಸೇರ್ಕೊಂಡು ಪ್ರೀತಿ ವಿಶ್ವಾಸ ತಗೊಂಡು ಹೋಗ್ತಾ ನಿಮ್ಗೆ ಒಂದು ಗ್ಯಾರಂಟಿ ಇದೆ ಸರ್ ಇದ್ರ ಬಗ್ಗೆ? ಖಂಡಿತ. ಯಾಕಂದ್ರೆ ಆ ಮಂಥನ ಹೆಂಗಿದೆ ಅಂತೇಳಿ ಇಡೀ ದಾವಣಗೆರೆ ನೋಡಿದೆ, ಇಡೀ ಕರ್ನಾಟಕ ರಾಜ್ಯ ನೋಡಿದೆ. ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವ್ರ ಮಂಥನ ಹೆಂಗಿದೆ ಅಂತೇಳಿ. ಅದೇ ರೀತಿ ಮಲ್ಲಣ್ಣವ್ರು ಇರ್ಬೋದು, ನಮ್ಮ ಮೇಡಮ್ ಪ್ರಭಾ ಮೇಡಮ್ ಅವ್ರು ಇರ್ಬೋದು, ಎಲ್ಲರೂ ಸಹ ಅವರು ಯಾವ ರೀತಿ ನಡ್ಕೊಂತಾರ ಅಂತ ಎಲ್ಲ ನಮ್ಮ ಮತ ಬಂದವರಿಗೆ ಗೊತ್ತಿದೆ. ಹಂಗಾಗಿ ಸಮರ್ಥ ಸಹ ಈ ಒಂದು ಕ್ಷೇತ್ರಕ್ಕೆ ನಾವೆಲ್ಲರೂ ಸೇರಿ ಅವರಿಗೆ ನಾವು ಕೆಲಸ ಮಾಡಿ ಗೆಲ್ಸಿ ಅವ್ರ ಕಡೆಯಿಂದ ಕೆಲಸ ತಗೊಂತೀವಿ ಅಂತ ನಮ್ಗೆ ಭರವಸೆ ಇದೆ. ಸರ್, ಕೊನೆಯದಾಗಿ ಈಗ ನಮ್ಮ ದಾವಣಗೆರೆ ಯೂಟ್ಯೂಬ್ ಚಾನಲ್ ಮುಖಾಂತರ ಈಗ ಏನು ಅಲ್ಪಸಂಖ್ಯಾತರಲ್ಲಿ ಯುವಕರು ಈಗ ಬೇಸತ್ತು ಪಟ್ಟಿದ್ದಾರೆ, ಸೊ ಅವರಿಗೆ ನಿಮ್ಮ ಕಡೆಯಿಂದ ಏನು ಹೇಳಕ್ ಇಷ್ಟಪಡ್ತೀರಾ? ಯಾರಿಗೆ? ಏನೀಗ ಅಲ್ಪಸಂಖ್ಯಾತರು ಈಗ ಯುವಕರು ಏನಂತ ಸ್ವಲ್ಪ ಬೇಸತ್ತಾಗಿ ಬೇರೆ ಬೇರೆ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಈಗ ಸ್ಪೆಷಲಿ ಕಾಂಗ್ರೆಸ್ ಪಕ್ಷದ ಯುವಕರು ಈಗ ಬೇರೆ ಬೇರೆ ಪಕ್ಷಕ್ಕೆ ಈಗ ಮತ್ತೆ ಪಕ್ಷದ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಒಂದು ಯುವಕರಿಗೆ ತಾವೇನಾದ್ರು ಮತ್ತೆ ವಾಪಸ್ ನಿಮ್ ಪಕ್ಷಕ್ಕೆ ನೀವು ಕರೆಯುವ ಆಹ್ವಾನ ಮಾಡ್ತೀರಾ? ಬಹಳ ಜನ ಯುವಕರು ಅವರು ಗೊತ್ತಿಲ್ಲ ಪಾಪ, ಅವರು ಕೇಳ್ತಿರೋ ಸಮಾಜಕ್ಕೆ ನಮಗೆ ಈ ಸಾರಿ ಕೊಡಬೇಕಾಗಿ ಟಿಕೆಟ್ ಅಂತ ಅವ್ರೊಂದು ಬೇಡಿಕೆ. ಅವ್ರು ಕೇಳ್ತಿರೋದೇನು ನಾವು ಬೇಜಾರಿಲ್ಲ, ಅವ್ರಿಗೆ ಗೊತ್ತಾಗ್ಬೇಕು. ಈ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳ್ತೀನಿ ಅವ್ರಿಗೆ, ದಯವಿಟ್ಟು ತಾವೆಲ್ಲರೂ ಸಹ ಈ ಒಂದು ನಮ್ಮ ದಾವಣಗೆರೆಯಲ್ಲಿ ಯಾವ ರೀತಿ ಶಾಂತಿ ಇದೆ, ಹೆಂಗ್ ನಾವು ನಡ್ಕೊಂತ ಹೋಗ್ತಾ ಇದೀವಿ, ಎಲ್ಲ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಷ್ಟು ಏನಂತ ಎಲ್ಲರೂ ಸಹ ನಾವು ಅಣ್ಣ ತಮ್ಮಳಾಗಿ ನಾವು ಬಾಳ್ತಾ ಇದೀವಿ. ದಯವಿಟ್ಟು ಯುವಕರು ನಿಮಗೆ ಹೇಳ್ತಾರೆ, ಸಮಾಜದವರು ಸಹ ಕೆಲವು ಜನ ಬೇರೆ ಬೇರೆ ಪಕ್ಷದವರು ಇರ್ತದೆ, ಅವರು ಒಂದು ಕೆಡ್ಸ್ಬೇಕಪ್ಪ ಅಂತ ಹೇಳಿ ಅವ್ರ ಮಾತು ದಯವಿಟ್ಟು ಕೇಳಬೇಡ್ರಿ. ನಮ್ಮ ಪಕ್ಷಕ್ಕೆ ಕೆಲಸ ಮಾಡ್ರಿ. ಕಾಂಗ್ರೆಸ್ ಗೆಲ್ಸನ ಹೈಕಮಾಂಡ್ ಟಿಕೆಟ್ ಕೊಟ್ಟಿರೋದು ಅವರು ಸೂಕ್ತವಾಗ ಒಳ್ಳೆ ಒಂದು ಕ್ಯಾಂಡಿಡೇಟ್ ಅಂತ ಕೊಟ್ಟಿರೋದು. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಎಲ್ಲಾ ಯುವಕರಿಗೆ ಹೇಳೋದು ಇಷ್ಟಪಡ್ತೀನಿ ಅಂದ್ರೆ ನೀವೆಲ್ಲರೂ ಕಾಂಗ್ರೆಸ್ಗೆ ಮತ ನೀಡಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಯಾದಂಥ ಸಮರ್ ಶಾಮನೂರ್ ಅವರಿಗೆ ಇವತ್ತು ನಮ್ಮ 11ನೇ ವಾರ್ಡಿನ ಸಮಸ್ತ ನಾಗರಿಕರ ಕಡೆಯಿಂದ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ರ್ಯಾಲಿಗೆ ನಮ್ಮ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಅವರು ಇವತ್ತು ಆಗಮಿಸಿದ್ರು. ಬೆಳಗಿಂದ ನಮ್ಮ ಈ ದಾವಣಗೆರೆಗೆ ಇವತ್ತು ರ್ಯಾಲಿ ಮಾಡಿ ನಮ್ಮ ದಾವಣಗೆರೆ ಜನತೆಗೆ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಒಂದು ಶಕ್ತಿ ತುಂಬುವಂತ ಕೆಲಸವನ್ನು ಮಾಡಿದ್ದಾರೆ. ಇದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು, ಎಲ್ಲಾ ಕಾರ್ಯಕರ್ತರು, ಎಲ್ಲ ನಮ್ಮ ಕಾರ್ಪೊರೇಟರ್ ಸಾಹೇಬರಾಗಿರ್ಬೋದು, ಹಾಗೂ ನಮ್ಮ ಕಾಂಗ್ರೆಸ್ನ ಮುಖಂಡರಾದಂಥ ಕುಮಾರಣ್ಣ, ಗಂಗರಾಜಣ್ಣ ಅವರಾಗಿರ್ಬೋದು, ಎಲ್ಲರೂ ಇವತ್ತು ಸೇರಿ 11ನೇ ವಾರ್ಡಿನ ಒಂದು ರ್ಯಾಲಿಯನ್ನ ತುಂಬಾ ಯಶಸ್ವಿಯಾಗಿ ಮಾಡಿದ್ದೇವೆ. ಇದೇ ರೀತಿ ಎಲ್ಲ ನಿಮ್ಮ ಸಪೋರ್ಟ್ ಇದ್ರೆ ಈ ಸತಿ 50,000 ಹೆಚ್ಚಿನ ಮತಗಳಿಂದ ನಾವು ಇದನ್ನ ಕಾಂಗ್ರೆಸ್ ಪಕ್ಷವನ್ನು ಈ ಸರಿ ಗೆಲ್ಲಿಸ್ತೇವೆ ಅಂತ ನಮ್ಮ 11ನೇ ವಾರ್ಡಿನ ಮುಖಾಂತರ ಹೇಳಕ್ ಇಷ್ಟಪಡ್ತೇನೆ. ನನ್ನ ಹೆಸರು ಅಜಿತ್ ಆಲೂರ್. ಹೇಳೋದೇನಿಲ್ಲ, ದಕ್ಷಿಣ ಕ್ಷೇತ್ರದ ಈ ಒಂದು ಉಪ ಚುನಾವಣೆ 2026 ಬಹಳ ವಿಶೇಷವಾಗಿ ಮತ್ತು ವಿಶಿಷ್ಟವಾಗಿದೆ. ಇಲ್ಲಿ ಹಲವಾರು ಒಂದು ವ್ಯತ್ಯಾಸಗಳು ಆಗಿದ್ದು ಈಗೆಲ್ಲ ಸರಿ ಹೋಗಿದೆ. ಯುವಕರಲ್ಲಿ ಕನ್ಫ್ಯೂಷನ್ ಬೇಡ, ಏನೇ ಇದ್ರು ಕಾಂಗ್ರೆಸ್ ಪಕ್ಷಕ್ಕೆ ಜಿಂದಾಬಾದ್ ಅಂತಾನೆ ನಾವ್ ಹೇಳ್ಬೇಕು. ಹಲವಾರು ಮುಖಂಡರು, ಹಲವಾರು ಏನು ಮುಖಂಡರಿಂದನೇ ಇವತ್ತು ದಕ್ಷಿಣ ಕ್ಷೇತ್ರ ಅಭಿವೃದ್ಧಿ ಆಗಿರೋದು. ಮಲ್ಲಣ್ಣ ಅವರಿಂದ, ಮೇಡಮ್ ಅವರಿಂದ, ಮತ್ತೆ ಶಾಮನೂರು ಶಿವಶಂಕರ ಅಪ್ಪಾಜಿ ಅವರಿಂದ ಏನು ಈ ಕ್ಷೇತ್ರ ಅಭಿವೃದ್ಧಿ ಆಗಿದೆ. ಇನ್ ಮುಂದಿನ ಕೂಡ ಸಮರ್ಥ ಅವರು ಅವರ ಸಮರ್ಥವಾದಂತ ನಾಯಕತ್ವವನ್ನು ಇಟ್ಕೊಂಡು ನಮ್ ನಡೆಯೋ ಬಂದಿದ್ದಾರೆ. ಅವರು ಗೆಲ್ತಾರೆ, ಗೆಲ್ಸೋಣ ಎಲ್ಲರೂ ಸೇರಿ. ಅವರಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯನ ಮಾಡ್ಸೋಣ. ಯಾಕಂದ್ರೆ ಅವ್ರು ಯುವಕರಿದ್ದಾರೆ, ಅವರು ಯಾವುದಕ್ಕೂ ಬಗ್ಗಲ್ಲ. ಎಂತ ಕ್ಲೈಮೇಟ್ ಇದ್ರು ಅವರು ಎಲ್ಲಾ ಕೆಲಸ ಮಾಡೋದಕ್ಕೆ ಸಿದ್ಧರಿದ್ದಾರೆ. ಅಂತ ವ್ಯಕ್ತಿ ನಮಗೆ ಸಿಕ್ಕಿರೋದೇ ನಮ್ಮ ಭಾಗ್ಯ. ಇದನ್ನ ಯಾರು ಮಿಸ್ ಮಾಡ್ಕೊಳ್ಳಾರದೆ ಸದುಪಯೋಗ ಪಡಿಸ್ಕೊಂಡು ಒಬ್ಬ ಒಳ್ಳೆ ಅಭ್ಯರ್ಥಿನ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ನಮಗೆ. ಅದನ್ನ ಅವ್ರನ್ನ ಗೆಲ್ಸ್ಕೊಂಡು ನಾವು ಅವ್ರ ಹತ್ರ ಕೆಲಸ ತಗೋಣ ಅಂತೇಳಿ ನಾನು ಈ ಮುಖಾಂತರ ಯುವಕರಲ್ಲಿ ಮನವಿ ಮಾಡ್ಕೊಳಕ್ ಪ್ರಯತ್ನ ಪಡಿಸ್ತಿದ್ದೆ. ನನ್ನ ಹೆಸರು KR ಗಂಗರಾಜ್ ಅಂತೇಳಿ, ಇಮಾಮ್ ನಗರ.
ನಮ್ಮ ವಾರ್ಡಿಗೆ 11ನೇ ವಾರ್ಡಿಗೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಇಲ್ಲಿಂದನೇ ಕ್ಯಾನ ಸ್ಟಾರ್ಟ್ ಮಾಡಿದ್ದು. ಈ ಸಮರ್ಥ ಅವರು ಇದೇ ವಾರ್ಡಿಂದ ಕ್ಯಾನ ಸ್ಟಾರ್ಟ್ ಮಾಡಿರೋದ್ರಿಂದ ಯಾವುದೇ ಅನುಮಾನ ಇಲ್ಲ. ಇವತ್ತು ಸಮರ್ಥರವರು ಪ್ರಚಂಡ ಬಹುಮತದಿಂದ ಅವರು ಆರಿಸಿ ಬರೋದಕ್ಕೆ ಯಾವುದೇ ಅನುಮಾನವಿಲ್ಲ.